ನಾಳಿನ ಮೊದಲ ಹಂತದ ಮತದಾನಕ್ಕೆ ಕರುನಾಡು ಸಜ್ಜಾಗಿದೆ. ರಾಜ್ಯದ ಮೂಲೆ ಮೂಲೆಗೆ ವಿವಿಪ್ಯಾಟ್ ರವಾನಿಸಲು ಸಿದ್ಧತೆಗಳು ನಡೆದಿವೆ. ಮಸ್ಟರಿಂಗ್ ಸೆಂಟರ್, ಸ್ಟ್ರಾಂಗ್ ರೂಮ್ ಓಪನ್. ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ಈಗ ಮಸ್ಟರಿಂಗ್ ಸೆಂಟರ್. ಪೊಲೀಸ್ ಭದ್ರತೆಯಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ತೆರೆದಂತಹ ಅಧಿಕಾರಿಗಳು. ಸ್ಟ್ರಾಂಗ್ ರೂಮ್ನಲ್ಲಿ ವಿವಿಪ್ಯಾಟ್ ಹಾಗೂ ಇವಿಎಂ ಮಷೀನ್ ಭದ್ರವಾಗಿವೆ. ಕೆಲವೇ ಕ್ಷಣಗಳಲ್ಲಿ ಸಿಬ್ಬಂದಿಗೆ ಇವಿಎಂ ವಿವಿಪ್ಯಾಟ್ ವಿತರಣೆ ಮಾಡಲಾಗುತ್ತೆ. ಸಕಲ ಭದ್ರತೆಯಲ್ಲಿ ಆಯಾ ಮತಗಟ್ಟೆ ತಲುಪಲಿರುವ ಇವಿಎಂ ಹಾಗೂ ವಿವಿಪ್ಯಾಟ್ ನಾಳೆ ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೀತಾ ಇದೆ. ಹಾಗಾಗಿ ಚುನಾವಣಾ ಆಯೋಗವು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ನಾಳೆ ನಡೆಯುವಂತಹ ಲೋಕಸಭಾ ಕ್ಷೇತ್ರ ಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಮಸ್ಟರಿಂಗ್ ಸೆಂಟರ್ಗಳಲ್ಲಿ ಇವಿಎಂ ಮಿಷನ್ಗಳನ್ನು ಮತ್ತೆ ಮತದಾನಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಕೊಡೋದಕ್ಕೆ ಮಸ್ಟರಿಂಗ್ ಸೆಂಟರ್ನಲ್ಲಿ ಭರದಿಂದ ಸಿದ್ಧತೆಗಳು ನಡೀತಾ ಇರುವಂಥದ್ದು. ನಾವಿವಾಗ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿದ್ದೀವಿ. ಇಲ್ಲಿ ಈಗ ಮಸ್ಟರಿಂಗ್ ಸೆಂಟರ್ಗೇನು ಸ್ಟ್ರಾಂಗ್ ರೂಮ್ನಲ್ಲಿ ಇಟ್ಟಿದ್ದಂತಹ ಇವಿಎಂ ಮಿಷಿನ್ ಮತ್ತೆ ವಿವಿಪ್ಯಾಟ್ ಮಿಷಿನ್ಗಳನ್ನು ಈಗ ನೀವು ನೋಡ್ತಾ ಇದ್ದೀರಾ. ಅವು ಸ್ಟ್ರಾಂಗ್ ರೂಮ್ನಲ್ಲಿ ಇಡಲಾಗಿದ್ದು ಕಳೆದ 2 ತಿಂಗಳ ಹಿಂದೆ ಏನು ಇಲ್ಲಿ ಈ ಒಂದು ಮಸ್ಟರಿಂಗ್ ಸೆಂಟರ್ಗೆ ತಂದು ಅದನ್ನ ಮಿಷಿನ್ಗಳನ್ನ ರೆಡಿ ಮಾಡಿ ಅವು ಸರಿಯಾದ ಕಾರ್ಯನಿರ್ವಹಿಸ್ತಾ ಇದೆಯಾ ಇಲ್ಲ ಅನ್ನುವಂಥದ್ದನ್ನ ಎಲ್ಲವೂ ಕೂಡ ಪರಿಶೀಲನೆ ನಡೆಸಿ ಆ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿ ಇಡಲಾಗಿತ್ತು. ಇದೀಗ ಚುನಾವಣಾ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳುವ ಮೂಲಕ ಈಗ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿಕೊಂಡಿರುವಂತದ್ದು. ಜೊತೆಗೆ ಬಂದಿರುವಂತಹ ಚುನಾವಣಾ ಸಿಬ್ಬಂದಿಗಳಿಗೆ ಮತಗಟ್ಟೆಗಳನ್ನ ಈಗಾಗಲೇ ನಿಯೋಜನೆ ಮಾಡಿರುವಂತಹ ಸಿಬ್ಬಂದಿಗಳಿಗೆ ಈ ಮಿಷಿನ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಇಲ್ಲಿಂದ ಹೋಗಿ ಮತದಾನ ಕೇಂದ್ರಗಳಿಗೆ ನಾಳೆ ನಡೆಯುವಂತಹ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ. ಇವತ್ತು ಮಧ್ಯಾಹ್ನದ ನಂತರ ಈ ಒಂದು ಅಂದ್ರೆ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ ನಲ್ಲಿ ಏನು ಒಂದು ನಿಗದಿ ಮಸ್ಟರಿಂಗ್ ಸೆಂಟರ್ ಇದೆ, ಆ ಸೆಂಟರ್ ನಲ್ಲಿ ಈಗಾಗಲೇ ಚುನಾವಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳಿಗೆ ಈಗಾಗಲೇ ತರಬೇತಿಯನ್ನ ಕೊಟ್ಟಿರುವಂತದ್ದು. ತರಬೇತಿ ಈಗಾಗಲೇ ಪೂರ್ಣಗೊಳಿಸಿರುವಂತಹ ಸಿಬ್ಬಂದಿಗಳು ಈ ಒಂದು ಮಿಷಿನ್ಗಳನ್ನ ಇವಿಎಂ ಮಿಷಿನ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಆ ಒಂದು ಪ್ರೋಸೆಸ್ ಏನಿದೆ ಈಗ ಪ್ರೋಸೆಸ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸ್ತಾ ಇರುವಂತದ್ದು. ಮಧ್ಯಾಹ್ನದಷ್ಟೊಳಗಡೆ ಬಂದಿರುವಂತಹ ಚುನಾವಣಾ ಸಿಬ್ಬಂದಿಗಳು ಏನು ಈ ಒಂದು ಚುನಾವಣೆಗೆ ನಿಯೋಜನೆಗೊಂಡಿದ್ದಾರೆ ಆ ಸಿಬ್ಬಂದಿಗಳಿಗೆ ಈ ಒಂದು ಮಿಷಿನ್ಗಳನ್ನ ವಿತರಣೆ ಮಾಡಲಾಗುತ್ತೆ. ಇಲ್ಲಿಂದ ನೇರವಾಗಿ ಬಿಎಂಟಿಸಿ ಬಸ್ಗಳ ಮೂಲಕ ರೂಟ್ ಮ್ಯಾಪ್ ಅಂದ್ರೆ ಅವರಿಗೆ ಕೊಟ್ಟಿರುವಂತಹ ಮತಗಟ್ಟೆಗಳಿಗೆ ಹೋಗ್ತಾರೆ. ಆ ಮತಗಟ್ಟೆಗಳಿಗೆ ಹೋಗಿ ಅವರ ಜೊತೆಯಲ್ಲೇ ಈ ಒಂದು ಮಿಷಿನ್ಗಳನ್ನ ಪೊಲೀಸ್ ಭದ್ರತೆಯೊಂದಿಗೆ ಇಟ್ಕೊಂಡಿರಲಾಗುತ್ತೆ. ಜೊತೆಗೆ ನಾಳೆ ನಡೆಯುವಂತಹ ಒಂದು ಚುನಾವಣೆಯಲ್ಲಿ ಈ ಒಂದು ಇವಿಎಂ ಮತ್ತೆ ವಿವಿಪ್ಯಾಟ್ ಮಿಷಿನ್ಗಳನ್ನ ತೆಗೆದುಕೊಂಡು ಅಲ್ಲಿ ಮತದಾನದಲ್ಲಿ ಭಾಗವಹಿಸ್ತಾರೆ. ಅಲ್ಲಿಂದ ಮುಗಿಸಿಕೊಂಡ ನಂತರ ನೇರವಾಗಿ ಮತ್ತೆ ಮಸ್ಟರಿಂಗ್ಗೆ ಈ ಒಂದು ಕೇಂದ್ರಕ್ಕೆ ತೆಗೆದುಕೊಂಡು ಬರಲಾಗುತ್ತೆ. ಕ್ಯಾಮರಾ ಪರ್ಸನ್ ಎನ್ಎಸ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.